ಪುಂಡಪೋಖರಿಗಳಿಗೆ ಬಿಸಿ ಮುಟ್ಟಿಸಲು ಅಕ್ಕಾಪಡೆ ರೆಡಿಯಾಗಿದೆ. ಗದಗ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡಿದೆ ಅಕ್ಕಾಪಡೆ ಟೀಮ್. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂಥದ್ದು. ಮಹಿಳೆಯರಿಗೆ ರಕ್ಷಣೆಯ ದೃಷ್ಟಿಯಿಂದ ಅಕ್ಕಾಪಡೆ ಸಿದ್ಧವಾಗಿದೆ. ಜನನಿಬಿಡ ಪ್ರದೇಶದಲ್ಲಿ ಅಕ್ಕಾಪಡೆಯ ಸಿಬ್ಬಂದಿಗಳು ರೌಂಡ್ಸ್ ಹಾಕ್ತಾರೆ. ಸಹಾಯವಾಣಿಗೆ ಕರೆ ಮಾಡಿದರೆ ಪ್ರತ್ಯಕ್ಷವಾಗುತ್ತೆ ಅಕ್ಕಾಪಡೆ. ಸೊ ಇದು ಈ ಅಕ್ಕಾಪಡೆ ಜನರಿಗೆ ಸಹಕಾರಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಪುಂಡಪೋಖರಿಗಳು ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಹೆಣ್ಮಕ್ಳಿಗೆ ಸುಮ್ಮನೆ ಇರಿಟೇಟ್ ಮಾಡೋದು, ಅವರನ್ನು ಚುಡಾಯಿಸೋದು, ಅವ್ರಿಗೆ ಕಿರಿಕಿರಿ ಮಾಡೋದು. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಅಕ್ಕಾಪಡೆಗೆ ಕಾಲ್ ಮಾಡ್ಬೋದು. ಅಕ್ಕಾಪಡೆ ಬಂದು ಆ ಕಿಡಿಗೇಡಿಗಳು ಯಾರಿದ್ದಾರೆ, ಪುಂಡ್ರು ಯಾರಿದ್ದಾರೆ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇವತ್ತು ವಿಮೆನ್ಸ್ ಡೇ ವೀಕ್ಷಕರೇ, ಮಹಿಳೆಯರ ದಿನಾಚರಣೆ. ಸೊ ಇಂಥ ಸಂದರ್ಭದಲ್ಲೇ ಅಕ್ಕಾಪಡೆ ಯಾವ ರೀತಿಯಾಗಿ ಮಹಿಳೆಯರು ಹೆಣ್ಣು ಮಕ್ಕಳ ಭದ್ರತೆಗೋಸ್ಕರ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಆ ಮೂಲಕ ಈ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ದೌರ್ಜನ್ಯ, ಈ ಕಿಡಿಗೇಡಿಗಳು ಪುಂಡ್ರು ಕಿರಿಕಿರಿಯನ್ನು ಉಂಟು ಮಾಡುವಂಥ ಒಂದು ಕಾರ್ಯ ಏನಾದರೂ ಮಾಡಿದರೆ ಅಕ್ಕಾಪಡೆ ಸಹಿಸಿಕೊಳ್ಳೋದಿಲ್ಲ. ಅಕ್ಕಾಪಡೆ ಅಂತ ಕರ್ನಾಟಕ ಸರ್ಕಾರ ಒಂದು ಒಳ್ಳೆ ಜಾರಿಯನ್ನು ತಂದಿದ್ದಾರೆ ಕರ್ನಾಟಕದಲ್ಲಿ. ಯಾಕಂತಂದರೆ ಹೆಣ್ಮಕ್ಳಿಗೆ ಅದು ತುಂಬ ಸಹಾಯ ಆಗಿದೆ. ಅವರ ಎಲ್ಲೂ ಆಚೆ ಅಡ್ಡಾಡೋಕ್ಕೆ ಆಗ್ತಾ ಇಲ್ಲ ಇದೊಂದು ಪರಿಸ್ಥಿತಿಯಲ್ಲಿ. ಯಾಕಂತಂದರೆ ಅವರಿಗೆ ಗಂಡು ಮಕ್ಕಳಾಯಿತು, ಹುಡುಗರಿಂದ ಚುಡಾಯಿಸೋದಾಯಿತು, ನಮಗೆ ಕಾಲೇಜಿಗೆ ಹೋಗೋಕ್ಕಾಗಲ್ಲ, ಎಷ್ಟೋ ಹೆಣ್ಮಕ್ಳಿಗೆ ಅತ್ಯಾಚಾರ ಎಲ್ಲ ನಡೀತಾ ಇದೆ. ಸೊ ಅಕ್ಕಾಪಡೆ ಒಂದಿದ್ರೆ ನಮಗೇನೋ ಒಂಥರ ಖುಷಿ ಅನಿಸುತ್ತೆ. ಅವ್ರು ನಮ್ಮ ಜೊತೆಗಿದಾರಲ್ಲ ಅಂತ ಒಂದು ಧೈರ್ಯ ಇರುತ್ತೆ. ಯಾಕಂತಂದರೆ ರೋಡಲ್ಲೆಲ್ಲ ಇರಬೇಕಂತಂದರೆ ಅವ್ರದ್ದೆಲ್ಲ ವೆಹಿಕಲ್ಸ್ ನಿಂತಿರ್ತಾವಲ್ಲ. ಸೊ ಅದರಿಂದ ಹುಡುಗರಾಯಿತು, ಬೇರೆ ಏನೋ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಹೋಗ್ತಾರೆ ಅನ್ನೋ ಒಂದು ಭರವಸೆ. ಸೊ ಥ್ಯಾಂಕ್ ಯು ಫಾರ್ ಅಕ್ಕಾಪಡೆ. ಬಿಕಾಸ್ ನಾವು ತುಂಬ ಸೇಫ್ಟಿಯಾಗಿದ್ದೀವಿ. ಯಾಕಂದರೆ ಅವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾವು ಸೇಫ್ಟಿಯಾಗಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಅಕ್ಕಾಪಡೆ ಅನ್ನೋ ಟೀಮು ನಮ್ಮ ಗದಗ ಜಿಲ್ಲೆ ಒಳಗೆ ಕೆಲಸ ಮಾಡತ್ತೈತಿ. ಅವರು ಕೆಲಸ ಮಾಡೋದ್ರಿಂದ ಈ ಸ್ಕೂಲ, ಕಾಲೇಜು, ಥಿಯೇಟ್ರ್, ಪಾರ್ಕ್ ಹಿಂಗೆಲ್ಲ ಅಲ್ಲೆಲ್ಲ ಹೋಗಿ ಅವ್ರು ನಮ್ಗೆ ಅವೇರ್ನೆಸ್ ಮೂಡಿಸಾತ್ತಾರೆ. ಮತ್ತು ನಾವು ಬೇರೆ ಊರಿಂದ ಕಾಲೇಜಿಗೆಲ್ಲ ಬರ್ತೀವಿ. ಬಸ್ ಸ್ಟ್ಯಾಂಡ್ ಒಳಗೆ ನಮ್ಗೆ ಒಂದೊಂದು ಸಾರಿ ಭಯ ಅದು ಆಗ್ತಿರ್ತೈತಿ. ಆವಾಗ ಅವರು ನಮ್ಮ ಜೊತೆ ಇರ್ತಾರನ್ನೋ ಅದೊಂದು ಧೈರ್ಯ ಇರ್ತೈತಿ. ನಮ್ಗೆ ಖುಷಿ ಆಗ್ತೈತೆ ಅವ್ರ ಕೆಲಸ ಮಾಡೋದ್ರಿಂದ. 1098ಗೆ ಕಾಲ್ ಮಾಡಿದ್ರು ಅವ್ರು ಬರ್ತಾರಂತ, ಪೊಲೀಸ್ ಇದು ಸಹಾಯವಾಣಿಗೂ ಕಾಲ್ ಮಾಡಿದ್ರು ಅವ್ರು ಬರ್ತಾರಂತ. ಅದರಿಂದ ನಮ್ಗೆ ಖುಷಿ ಆಗತ್ತೆ ರೀ ಅವ್ರ ಕೆಲಸ. ಇದು ಮಹಿಳೆಯರಿಗೋಸ್ಕರನೇ ಇರೋದು. ಎಲ್ಲರೂ ಇದನ್ನು ಉಪಯೋಗ. ನಾವು ಅವ್ರು ಇರೋದ್ರಿಂದ ಯಾವುದೇ ಭಯ ಇಲ್ದಾನ ಕಾಲೇಜಿಗೆ ಅಥವಾ ಮತ್ತು